ಎಲ್ಲರೂ ತೆರೆಕೆರೆಗೆ ಬನ್ನಿ. ಥ್ಯಾಂಕ್ ಯು ತೆರೆಕೆರೆ. ಸುಮ್ಮನೆ ಯಾಕೆ ಹೋಗುದು, ಯಾಕೆ ಅದೆಲ್ಲ ಸುಮ್ಮನೆ ಬೇಡ ಅಂತೇಳಿ ಅದಕ್ಕೆ ನಾನು ಹೇಳಿದೆ ಹೋಗಿ ನೋಡುವ, ನೋಡಿದ್ಮೇಲೆ ಗೊತ್ತಾಗುದಲ್ವಾ. ಅದಕ್ಕೆ ಇಲ್ಲ ವೇಸ್ಟ್ ಅಂತ ಅನ್ಸ್ಲಿಲ್ಲ. ನಾನು ಅಲ್ಲಿಗೆ ಬಂದು ಚೆನ್ನಾಗಿ ಆಗಿದ್ದೇನೆ. ಇದನ್ನು ತಕೊಂಡು ನಮ್ಮ ಮನೆಯವರು ಕೂಡ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ, ಅವರಿಗೂ ಆರೋಗ್ಯ ಕೊಡ್ಬೇಕು ದೇವರು ಅಂತೇಳಿ ನಾನು ತೆರೆಕೆರೆಯ ಮೂಲಕ ಇದಕ್ಕೆ ನಾವು ಅಜೇಕಾರ್ನಲ್ಲಿರುವಂತಹ ಶ್ರೀಮತಿ ಅಮ್ಮನ ಮನೆಗೆ ಬಂದಿದ್ದೇವೆ. ಇವರು ಡೈಲಿಯಾಗಿ ಸೆರಾಕೇರ್ ಥೆರಪಿ ಮಾಡ್ತಾ ಇದ್ರು, ಸೆರಾಕೇರ್ಗೆ ಬರ್ತಾ ಇದ್ರು. ಇವತ್ತು ಈ ಸೆರಾಕೇರ್ನ ಥೆರಪಿಗಳನ್ನ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇಳ್ಕೊಳ್ತು ಬರುವ ಯಾಕೋಸ್ಕರ ಈ ಥೆರಪಿಯನ್ನ ಮನೆಯಲ್ಲಿ ಹಾಕಿಸ್ಕೊಂಡಿದ್ದಾರೆ ಅಂತ. ನಮಸ್ತೆ ಅಮ್ಮ. ನಮಸ್ತೆ. ನೀವು ಯಾವಾಗ್ಲೂ ಸೆರಾಕೇರ್ಗೆ ಬರ್ತಿದ್ರಲ್ವಾ, ಎಷ್ಟು ಟೈಮ್ ಸೆರಾಕೇರ್ಗೆ ಬಂದಿದ್ರಿ? ನಾನೀಗ 2 ತಿಂಗಳಿಂದ ಬರ್ತಿದ್ದೇನೆ. ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ಗಂಟು ನೋವು ಇತ್ತು, ಮತ್ತೆ ಬೆನ್ನು ನೋವು, ತಲೆನೋವು, ಹಿಮೋಗ್ಲೋಬಿನ್ ಕಮ್ಮಿ ಇತ್ತು, ಮತ್ತೆ ತುಂಬಾ ಟೆನ್ಷನ್ ಎಲ್ಲ ಇತ್ತು ನನಗೆ. ಈಗ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ನನ್ನ ಅಮ್ಮ ಮತ್ತೆ 3 ಜನ ಮಕ್ಕಳು. ಈ ಥೆರಪಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ? ಹೌದು. ಸೆರಾಕೇರ್ಗೆ ಬಂದು ನಿಮ್ಗೆ ಏನೇನು ರಿಸಲ್ಟ್ ಸಿಕ್ಕಿದೆ? ನನಗೆ ಗಂಟು ನೋವು ಒಂದು ಬಿದ್ದ ಕಾರಣ ಗಂಟು ನೋವು ಕಮ್ಮಿ ಆಗಿದೆ. ಆಮೇಲೆ ಪುನಃ ನಾನು ಗಂಟು ಇಲ್ಲಿ ಬಿದ್ದೆ, ಇದು ಸ್ಕೂಟಿಯಲ್ಲಿ ಬರುವಾಗ ಪುನಃ ಬಿದ್ದೆ. ಆಗ ಸೆರಿಕೆರೆಯಲ್ಲಿ ಬರುವಾಗ ನನ್ನ ಕಾಲಲ್ಲಿ ರಕ್ತ ಬರ್ತಾ ಇತ್ತು. ಆಗ ನಿಮ್ಮಂತ ಮೇಡಮ್ನವರು ಅಂದ್ರೆ ಮಕ್ಕಳು ನೀವೆಲ್ಲ ನನ್ಗೆ ಟ್ರೀಟ್ಮೆಂಟ್ ಕೊಟ್ಟು ಈಗ ನಡೆಸುವ ಹಾಗೆ ಮಾಡಿದ್ದೀರಿ. ಬೆನ್ನು ನೋವು ಕಮ್ಮಿ ಆಗಿದೆ. ಎಷ್ಟು ವರ್ಷದ ಪ್ರಾಬ್ಲಮ್? ನಂದು ಇದು ಸ್ಕೂಟಿಯಲ್ಲಿ ಬಿದ್ದು 9 ತಿಂಗಳಾಗಿತ್ತು. ಮತ್ತೆ ಬೆನ್ನು ನೋವು ಮೊದ್ಲಿಂದ ಇತ್ತು. ಬೆನ್ನು ನೋವು, ತಲೆನೋವು ಈಗಿಂದ ಇಲ್ಲ. ತಲೆನೋವು ಚಿಕ್ಕಂದ್ರಿಂದಲೂ ನನ್ಗೆ ತಲೆನೋವು ಇತ್ತು. ಎಷ್ಟು ವರ್ಷದ? ಹಾಗಾದ್ರೆ ನಾನು ಒಂದು 20-25 ವರ್ಷ ಅಂತ ಹೇಳ್ಬೋದು. ತಲೆನೋವು, ಬೆನ್ನು ನೋವು 2 ತಿಂಗಳಲ್ಲಿ ಥೆರಪಿ ಮಾಡಿ ಕ್ಲಿಯರ್ ಆಗಿದೆ. ನನ್ಗೆ ನಿಜವಾಗಿ ಹೇಳುದಾದ್ರೆ 100ರಲ್ಲಿ ನನ್ಗೆ 100 ಆಗಿದೆ ಅಂತ ಹೇಳ್ಬಹುದು. ಈ ಥೆರಪಿಯನ್ನ ನೀವು ಮನೆಗೆ ಹಾಕಿಸ್ಕೊಂಡಿದ್ರಲ್ವಾ, ಯಾರಿಗೋಸ್ಕರ ಹಾಕಿಸ್ಕೊಂಡ್ರಿ? ನಾನು ಅಲ್ಲಿ ತರಬೇತಿ ತಗೊಳ್ಳುವಾಗ ನನ್ಗೆ ಅಂದ್ರೆ ನನ್ನ ಎಲ್ಲ ಆರೋಗ್ಯ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಆದ ಕಾರಣ ನನ್ನ ಮನೆಯಲ್ಲಿ ನನ್ನ ಮಗ ನಡೆಯುವುದಿಲ್ಲ, ನನ್ನ ಅಮ್ಮನಿಗೆ, ನನ್ನ ತಮ್ಮನಿಗೂ ಕೂಡ ಆಗ್ತದೆ, ಶುಗರ್ ಉಂಟು, ಇವರಿಗೆಲ್ಲ ಆಗ್ತದೆ ಅಂತೇಳಿ ನಾನು ಚೆನ್ನಾಗಿರ್ಬೇಕು, ಅವರು ಕೂಡ ಚೆನ್ನಾಗಿರ್ಬೇಕಂತೇಳಿ ನಾನು ಮನೆಗೆ ತಗೊಂಡು ನಾನು, ನನ್ನ ಮಗಳು, ಒಮ್ಮೆ ಮಗನನ್ನು ಕರ್ಕೊಂಡು ಬಂದಿದ್ದೆ. ಯಾರು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ನಡಿಲಿಕ್ಕೆ ಆಗುದಿಲ್ಲ ಕಾಂತ ಕಾರಣ ಇಲ್ಲಿ ತಗೊಂಡಿದ್ದು. ಹೌದು. ಇವಾಗ ಮನೇಲಿ ಎಲ್ಲರೂ ಯೂಸ್ ಮಾಡ್ತಾರಲ್ವಾ, ಈ ಥೆರಪಿ ನೀವು ತಗೊಂಡಿದ್ದೀರಾ, ಪರ್ಚೇಸ್ ಮಾಡಿದೀರಾ? ಏನಾದ್ರೂ ವೇಸ್ಟ್ ಅಂತ ಅನ್ಸಿದೆ? ಇಲ್ಲ, ವೇಸ್ಟ್ ಅಂತ ಅನ್ಸ್ಲಿಲ್ಲ. ನಾನು ಅಲ್ಲಿಗೆ ಬಂದು ಚೆನ್ನಾಗಿ ಆಗಿದ್ದೇನೆ. ಇದನ್ನು ತಕೊಂಡು ನಮ್ಮ ಮನೆಯವರು ಕೂಡ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ, ಅವರಿಗೂ ಆರೋಗ್ಯ ಕೊಡ್ಬೇಕು ದೇವರು ಅಂತೇಳಿ ನಾನು ತೆರೆಕೆರೆಯ ಮೂಲಕ ಇದಕ್ಕೆ ಪ್ರಾರ್ಥನೆ ಮಾಡಿದ್ದೇನೆ. ತುಂಬಾ ಜನ ನಂಬುದಿಲ್ಲ ಈ ಥೆರಪಿ ಬಗ್ಗೆ, ಗುಣ ಆಗುದಿಲ್ಲ ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾರೆ, ನಂಬುದಿಲ್ಲ ಈ ಥೆರಪಿ ಬಗ್ಗೆ. ಅವರಿಗೆ ನೀವೇನ್ ಹೇಳ್ತೀರಾ? ನಾನು ಹೇಳುದಂದ್ರೆ, ಈಗ ನನ್ನ ಅಮ್ಮನೇ ಹೇಳ್ತಿದ್ರು, ನಾನು ಹೇಳ್ತೇನೆ, ನನ್ನ ಅಮ್ಮನೇ ಹೇಳ್ತಿದ್ರು, ಸುಮ್ಮನೆ ಯಾಕೆ ಹೋಗುದು, ಯಾಕೆ ಅದೆಲ್ಲ ಸುಮ್ಮನೆ ಬೇಡ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಹೋಗಿ ನೋಡುವ, ನೋಡಿದ್ಮೇಲೆ ಗೊತ್ತಾಗುದಲ್ವಾ. ಆಮೇಲೆ ನನ್ಗೆ ಒಳ್ಳೇದಾಯ್ತು. ನಾನು ಬಂದು ಅಲ್ಲಿ ನೋಡಿದ್ಮೇಲೆ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಖುಷಿಗಿಂತ ನನ್ನ ಟೆನ್ಷನ್ ಬಂದಾಗ ನಿಮ್ಮದೆಲ್ಲ ನೋಡುವಾಗ ನನ್ಗೆ ಸ್ವಲ್ಪ ತಲೆ ಫ್ರೆಶ್ ಒಂಥರ ಆಗ್ತಾ ಇತ್ತು, ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಇವರು ಕೂಡ, ನನ್ನ ಅಮ್ಮ, ನನ್ನ ಮಗ, ಇಲ್ಲ ಅಮ್ಮನಿಗೆ ಸ್ಟೀಲ್ ಇದು ರಾಡ್ ಉಂಟು, ಹಾಗೆ ಬರ್ಲಿಕ್ಕೆ ಆಗುದಿಲ್ಲ. ಸೆರಾಕೇರಿಗೆ ಎಲ್ಲರಿಗೆ ಬರ್ಲಿಕ್ಕೆ ಆಗಲ್ಲ, ಮನೆಯವರಿಗೆ ಎಲ್ಲರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾನು ಮನೆಯಲ್ಲಿ ತಗೊಂಡ್ರೆ ಎಲ್ಲರಿಗೂ ಯೂಸ್ ಆಗ್ತದೆ, ಅಮ್ಮನಿಗೆಲ್ಲ ಯೂಸ್ ಮಾಡಬಹುದು. ಮೆಡಿಸಿನ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಗೋಸ್ಕರ? ನನ್ನ ತಲೆನೋವಿಗೆ ನಾನು ಜಾಸ್ತಿ ಮಾಡಿದ್ದೆ, ತಲೆನೋವಿಗೆ, ಬೆನ್ನು ನೋವಿಗೆ ಮಾಡಿದ್ದೆ, ಇನ್ನು ತಲೆನೋವಿಗೆ ಮಾಡ್ತಾ ಇದ್ದೆ. ಮೆಡಿಸಿನ್ 25 ವರ್ಷ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಒಂದು 3 ವರ್ಷ ಮಾಡಿದ್ದೇನೆ. ಮತ್ತೀಗ ಇಲ್ಲಿಗೆ ಬಂದ ಮೇಲೆ ನಾನು ಮಾತ್ರ ಏನಿಲ್ಲ, ಇಲ್ಲ, ಖುಷಿಯಾಗಿದ್ದೇನೆ. ಖುಷಿಯಾಗಿದ್ದೇನೆ. ಸೆರಾಕೇರಿಗೆ
ಬರುವವರಿಗೆ ಹಾಗೆ ಈ ಸೆರಾಕೇರ್ ಥೆರಪಿ ನಮ್ಗೆ ಫ್ರೀ ಆಗಿ ಕೊಟ್ಟಿದ್ದಾರಲ್ವಾ, ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ? ನಾನು ಹೇಳುದಂದ್ರೆ, ನಾನು ಹುಷಾರಾಗಿದ್ದೇನೆ, ಅವರು ಕೂಡ ಬರ್ಬೇಕು, ಅವ್ರು ಪ್ರತಿದಿನ ಬರ್ಬೇಕು, ರಜೆ ಮಾಡಬಾರ್ದು. ಅಲ್ಲಿ ತರಬೇತಿ ತಕೊಂಡ ನಂತರ ಒಳ್ಳೇದಾಗಿ ನೋಡ್ಲಿ, ಅವರೆಲ್ಲರೂ ಸೆರಕೇರಿಗೆ ಬರ್ಬೇಕು. ಮೇಡಮ್ನವರು ಒಂದು ಇದು ಅಲ್ಲಿ ಒಂದು ಅದರ ಬಗ್ಗೆ ಎಲ್ಲ ಪಾಠ ಮಾಡ್ತಾರೆ, ಅದೆಲ್ಲ ಕೊಡ್ತಾರೆ, ಅದೆಲ್ಲ ತುಂಬಾ ಖುಷಿ ಆಗ್ತದೆ. ಅದು ಕೇಳಿದ್ಮೇಲೆ ನಮ್ಗೆ ನಿಜ ಅಂತ ಅನಿಸ್ತದೆ. ಓಕೆ, ನೋಡಿದ್ರಲ್ವಾ ಇವತ್ತಿನ ದಿವಸ ಒಂದು ಫ್ಯಾಮಿಲಿ ಸೆರಾಕೇರ್ ಥೆರಪಿಯನ್ನು ಮಾಡಿಕೊಂಡು ಎಷ್ಟು ಅದ್ಭುತವಾದ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ ಅಂತೇಳಿ. ಹಾಗೆ ನಿಮ್ಗೆ ಕೂಡ ಈ ಒಂದು ಸೆರಾಕೇರ್ ಥೆರಪಿಯನ್ನು ಮಾಡ್ಬೇಕಾ, ಇವಾಗಲೇ ಸೆರಾಕೇರ್ ಕಾರ್ಕಳ ವಿಸಿಟ್ ಮಾಡಿ. ಥ್ಯಾಂಕ್ ಯು.